ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಟ್ಯಾಲಿ ಪ್ರೈಮ್ ಮತ್ತು ಟ್ಯಾಲಿ ERP9 ನಿಮಗೆ ಎಲ್ಲ ವೋಚರ್ಸ್ ಅಂದರೆ ಅಕೌಂಟಿಂಗ್ ವೋಚರ್ಸಲ್ಲಿ ಬರುವಂಥ ಎಲ್ಲ ವೋಚರ್ಸ್ಗಳನ್ನು ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಬರುವಂಥ ಫೈನಲ್ ಅಕೌಂಟ್ಸ್ ಯಾವ್ದು ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕರೆಕ್ಟಾಗಿ ನೀವು ಎಲ್ಲಿಗೂ ಸ್ಕಿಪ್ ಮಾಡದೆ ನೋಡಿ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿದರೆ ಅಕೌಂಟಿಂಗ್ ವೋಚರ್ಸ್ನ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಸೊ ಮೊದಲದಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ಟ್ರಾನ್ಸಾಕ್ಷನನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಇದನ್ನು ವಿಡಿಯೋನ ಫ್ಯೂಸ್ ಮಾಡಿಟ್ಕೊಂಡು ಇದನ್ನ ಬರ್ಕೋಬೇಕಾಗುತ್ತೆ. ಸೊ ಬರ್ಕೊಂಡ ನಂತರ ನೀವು ಟ್ಯಾಲಿ ERP9 ಓಪನ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಕಂಪನಿಯನ್ನು ಕ್ರಿಯೇಟ್ ಮಾಡಿಟ್ಟಿರ್ತೀನಿ. ಸೊ ಅದರಿಂದ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಅಕೌಂಟಿಂಗ್ ವೋಚರ್ಸ್ಗೆ ಹೋಗ್ತಾ ಇದ್ದೀನಿ. ಅಕೌಂಟಿಂಗ್ ವೋಚರ್ಸ್ಗೆ ಹೋದಾಗ ನಾನಿಲ್ಲಿ ಒಂದೊಂದನ್ನು ಓದಿ ಹೇಳಿ ನಿಮಗೆ ಇದನ್ನು ಟ್ರಾನ್ಸಾಕ್ಷನನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮಿಸ್ಟರ್ ತರುಣ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ ಕ್ಯಾಪಿಟಲ್ 5 lakh ಅಂತ ಇದೆ. ಸೊ ಇದಕ್ಕೆ ನಾನು ಮಿಸ್ಟರ್ ತರುಣ್ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಸೊ ಅದರಿಂದ ಅದನ್ನ ನಾನು ರಿಸಿಪ್ಟ್ ವೋಚರ್ ತಗೋಬೇಕಾಗುತ್ತೆ, ಯಾಕಂದರೆ ಅವನಿಗೆ ಆ ಹಣ ರಿಸೀವ್ ಆಗೋದ್ರಿಂದ. ಮಿಸ್ಟರ್ ತರುಣ್ ಒಂದು ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಅಮೌಂಟ್ ಬಂದಿದೆ 5 lakh ಅಮೌಂಟ್. ಈ ರೀತಿಯಾಗಿ ಮೆನ್ಷನ್. ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಕ್ಯಾಶ್ ಮೂಲಕ ಪರ್ಚೇಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾನು ಇದನ್ನ ಪೇಮೆಂಟ್ ವೋಚರ್ಗೆ ತಗೋಬಹುದು. ಸೊ ಇಲ್ಲಿ ಏನನ್ನು ಪರ್ಚೇಸ್ ಮಾಡೋಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂದರೆ ಗೂಡ್ಸ್ ಬಂದು ಫಿಕ್ಸ್ಡ್ ಅಸೆಟ್ಸ್. ಇದು ಯಾವ ಗೂಡ್ಸ್ ಅಂತಿಲ್ಲ, ಅದರಿಂದ ನಾನು ಇನ್ವೆಂಟರಿ ಸೆಪರೇಟೆಡ್ ಎಸ್ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಮೌಂಟ್ ಬಂದು 50,000ಗೆ ತೊಗೊಂಡಿದ್ದೀವಿ ಅಂತ. ನೆಕ್ಸ್ಟ್ ಪರ್ಚೇಸ್ ಮೆಷಿನರಿ ಅಂತ ಇದೆ. ಸೊ ಪರ್ಚೇಸ್ ಮಾಡಿದ್ದಾರೆ ಮೆಷಿನರಿಯನ್ನು, ಕ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಮೆಷಿನರಿ ಪರ್ಚೇಸ್ ಆಗಿದೆ. ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್. ಸೊ ಅದನ್ನ ಫಿಕ್ಸ್ಡ್ ಅಸೆಟ್ಸ್ ಅಂಡರಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಷ್ಟು ಮೆಷಿನರಿ ಅಂದರೆ 1 lakh ಕೊಟ್ಟು ತೊಗೊಂಡಿದ್ದಾರೆ. ಅಮೌಂಟನ್ನು ಎಂಟ್ರಿ ಮಾಡುವಾಗ ನೋಡ್ಕೋಬೇಕು ನೀವು. ನೆಕ್ಸ್ಟು ಪೇಯ್ಡ್ ಫಾರ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಇದೆ. ಸೊ ಪೇಯ್ಡ್ ಮಾಡಿದ್ದಾರೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿಗೆ. ಸೊ ನಾನಿಲ್ಲಿ ಕ್ಯಾಶನ್ನು ತೊಗೊಂಡಿದ್ದೀನಿ. ಪ್ರಿಂಟಿಂಗ್ ಸ್ಟೇಷನರಿ ಎಕ್ಸ್ಪೆನ್ಸಸ್ ಅಂಡರ್ ರೂಟ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. $1,300. ನೆಕ್ಸ್ಟು ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಏನಿದೆ, ಆಫೀಸ್ ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದಾರೆ ಕ್ಯಾಶನ್ನು ಕೊಟ್ಟು. ಸೊ ಅದರಿಂದ ನಾನು ಪೇಮೆಂಟ್ ವೋಚರ್ಗೆ ಹಾಕ್ತಾ ಇದ್ದೀನಿ. ಆಫೀಸ್ ಫರ್ನಿಚರ್ ಅಂತಾದರೂ ತೊಗೊಳ್ಳಿ, ಫರ್ನಿಚರ್ ಅಂತಾದರೂ ತೊಗೊಳ್ಳಿ, ತೊಂದರೆ ಇಲ್ಲ. ಫರ್ನಿಚರ್ ಒಂದು ಫಿಕ್ಸ್ಡ್ ಅಸೆಟ್. $50,000. ಸೊ ನೀನು ಇವಾಗ ಮೊದಲು ಮಾಡಿದ್ದು ನೋಡಬೇಕು ಅಂದರೆ ಪೇಜ್ ಅಪ್ ಬಟನನ್ನು ಪ್ರೆಸ್ ಮಾಡಿ. ಸೊ ಪೇಜ್ ಅಪ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಡ್ಬೋದು. ನೆಕ್ಸ್ಟು ಆಕ್ಟ್ರೋ ಪೇಡ್ ಅಂತ ಇದೆ. ಆಕ್ಟ್ರೋ ಪೇಡ್ ಅಂದರೆ ಅಲ್ಲಿ ನೀವು ಟೋಲ್ ಗೇಟಲ್ಲಿ ಕಟ್ಟುವಂಥ ಹಣ. ಆಕ್ಟ್ರೋಯ್ ಪೇಡ್ ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಸೊ ಎಷ್ಟು ಹಣವನ್ನು ಪೇಡ್ ಮಾಡಿದ್ದೀರಿ ಅಂದರೆ 1,500. ನೆಕ್ಸ್ಟು ವೇಜಸ್ ಪೇಯ್ಡ್ ಅಂತ ಇದೆ. ಸೊ ನೀವು ಪೇಯ್ಡ್ ಅಂತ ಬಂದಾಗ ಪೇಮೆಂಟ್ ವೋಚರನ್ನು ಯೂಸ್ ಮಾಡಿ. ವೇಜಸ್ ದಿನಗೂಲಿ ಆದ್ದರಿಂದ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಎಷ್ಟು ಹಣ ಅಂದರೆ 1,000 rupees. ನೆಕ್ಸ್ಟು ಓಪನ್ ಬ್ಯಾಂಕ್ ಅಕೌಂಟ್ SBI ಬ್ಯಾಂಕ್ ವಿತ್ ಕ್ಯಾಶ್ ಅಂತ ಇದೆ. SBI ಬ್ಯಾಂಕಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಕೊಂಡು ದುಡ್ಡು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ,
ಕಾಂಟ್ರಾ ವೋಚರ್ನ ತೊಗೊತಾ ಇದ್ದೀನಿ. ಕಾಂಟ್ರಾ ವೋಚರನ್ನು ತೊಗೊಂಡು ಎಸ್ ಬಿ ಐ ಬ್ಯಾಂಕನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಎಸ್ ಬಿ ಐ ಬ್ಯಾಂಕ್ ಬಂದು ಅಂಡರ್ ಗ್ರೂಪಲ್ಲಿ ಎಲ್ಲ ಬ್ಯಾಂಕ್ಗಳು ಬ್ಯಾಂಕ್ ಅಕೌಂಟ್ಸ್ನ ಅಂಡರಲ್ಲಿ ಬರ್ತವೆ. ಬಿಸ್ನೆಸ್ಸಲ್ಲಿ ಯಾವ ಅಕೌಂಟ್ ಇರುತ್ತೆ ಆ ಅಕೌಂಟನ್ನು ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಇದೆ. ಸೋಲ್ಡ್ ಗೂಡ್ಸ್ ಅಂದರೆ ಸೇಲ್ ಆಗಿ ಹೋಗಿದೆ, ನಿಮಗೆ ಕ್ಯಾಶ್ ಕಮ್ಸ್ ಇನ್ ಆಗಿದೆ ಅಂತ ಅರ್ಥ. ಆದ್ದರಿಂದ ನಾನು ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಮಾಡ್ತೀನಿ ಇದನ್ನು 75,000. ನೆಕ್ಸ್ಟು ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಅರೈಸ್ ಇಂಡಿಯಾ. ಸೊ ಇದು ಕ್ರೆಡಿಟ್ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅರೈಸ್ ಇಂಡಿಯಾ ಒಂದು ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ನಾನು ಇದನ್ನು ಪರ್ಚೇಸ್ ವೋಚರ್ ಶಾರ್ಟ್ಕಟ್ಗೆ ಬಂದು F9 ಅನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪಾರ್ಟಿ ನೇಮ್ ಬಂದಾಗ ಇಲ್ಲಿ ಅರೈಸ್ ಇಂಡಿಯಾ ಬಂದು ಸೆಂಡ್ರಿ ಕ್ರೆಡಿಟರ್ ಆಗಿರ್ತಾರೆ. ಪರ್ಚೇಸಲ್ಲಿ ಪಾರ್ಟಿ ನೇಮು ಸೆಂಡ್ರಿ ಕ್ರೆಡಿಟರ್ ಆಗಿರ್ತಾರೆ. ಸೊ ನಾನು ತೊಗೊಂಡಿದ್ದೀನಿ. ಪರ್ಚೇಸ್ ಲೆಡ್ಜರ್, ಇದರಲ್ಲಿ ಪರ್ಚೇಸ್ ಅಂತ ತೊಗೋಬೇಕಾಗುತ್ತೆ. ಪರ್ಚೇಸ್ ಅಂಡರು ಬಂದು ಪರ್ಚೇಸ್ ಅಕೌಂಟ್. ಇಲ್ಲಿ ಬಂದು ನೀವು ಯಾವ ಐಟಮನ್ನು ಪರ್ಚೇಸ್ ಮಾಡಿದ್ದೀರಾ ಆ ಐಟಮನ್ನು ತೊಗೋಬೇಕಾಗುತ್ತೆ. ಸೊ ಎಷ್ಟು ಹಣ ಅಂದರೆ ರೈಸ್ ಇಂಡಿಯಾದವ್ರದ್ದು ಪರ್ಚೇಸಿಂಗು 1,25,000. ನೆಕ್ಸ್ಟು ರಿಟರ್ನ್ ಗೂಡ್ಸ್ ಟು ಅರೈಸ್ ಇಂಡಿಯಾ. ಅರೈಸ್ ಇಂಡಿಯಾವರು ಗೂಡ್ಸನ್ನು ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ನೀವು ಡೆಬಿಟ್ ನೋಟ್ ಕ್ರೆಡಿಟ್ ನೋಟ್ ಡಿಆಕ್ಟಿವೇಟಲ್ಲಿ ಇದೆ. ಸೊ ಅದರಿಂದ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ F11 ಕಂಪನಿ ಫೀಚರ್ಸನ್ನು ತಗೊಳ್ಳಿ. ಹಾಗೆ ನಿಮಗೆ ಅಕೌಂಟಿಂಗ್ ಫೀಚರ್ಸಲ್ಲಿ ಇನ್ವಾಯ್ಸಿಂಗಲ್ಲಿ ನಿಮಗೆ ಯೂಸ್ ಡೆಬಿಟ್ ಕ್ರೆಡಿಟ್ ನೋಟು, ರೆಕಾರ್ಡಿಂಗ್ ಕ್ರೆಡಿಟ್ ನೋಟ್ಸ್ ಇನ್ವಾಯ್ಸಿಂಗ್ ಮೋಡು, ನೆಕ್ಸ್ಟು ರೆಕಾರ್ಡ್ ಡೆಬಿಟ್ ನೋಟ್ ಇನ್ವಾಯ್ಸಿಂಗ್ ಮೋಡನ್ನು ಎಸ್ ಮಾಡ್ಕೊಳ್ಳಿ. ಈಗ ನೀವು ಇಲ್ಲಿ ಅದು ಆ್ಯಕ್ಟಿವೇಟ್ ಆಗಿದೆ. ಕಂಟ್ರೋಲ್ F9 ಅನ್ನು ಪ್ರೆಸ್ ಮಾಡಿ ಡೆಬಿಟ್ ನೋಟ್ ಬರುತ್ತೆ. ಸೊ ಆಲ್ರೆಡಿ ನಾವು ಅರೈಸ್ ಇಂಡಿಯಾನ ತೊಗೊಂಡಿರೋದ್ರಿಂದ ಅರೈಸ್ ಇಂಡಿಯಾನ ತೊಗೊಳ್ಳಿ. ಸೊ ಇಲ್ಲಿ ನೀವು ಪರ್ಚೇಸ್ ರಿಟರ್ನ್ ಅಂತ ತೊಗೋಬೇಕಾಗುತ್ತೆ. ರಿಟರ್ನ್ ಅಂಡರ್ ಬಂದು ಪರ್ಚೇಸ್ ಅಕೌಂಟ್. ಸೊ ಯಾವ ಐಟಮನ್ನು ತೊಗೊಂಡಿದ್ರೆ ಅದನ್ನೇ ರಿಟರ್ನ್ ಮಾಡಿರ್ತೀರ. ಅದಕ್ಕೆ ನಾನಿಲ್ಲಿ ಗೂಡ್ಸನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಗೂಡ್ಸನ್ನು ತೊಗೊಂಡು 5,000 ರೂಪಾಯಿದು ರಿಟರ್ನ್ ಮಾಡಿದ್ದಾರೆ. ನೆಕ್ಸ್ಟು ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಪಿಯೂಷ್ ಅಂತ ಇದೆ. ಸೇಲ್ ಆಗಿದೆ. ಯಾರು ಇದು ಮಾಡಿರೋದು? ಪಿಯೂಷ್ ಬಂದು ಸೆಂಡ್ರಿ ಡೆಟರ್ಸ್ ಆಗ್ತಾನೆ. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಎಸ್ ಹಾಕೊಳ್ಳಿ. ಸೇಲ್ಸ್ ಅಂಡರ್ ಒಂದು ಸೇಲ್ಸ್ ಅಕೌಂಟ್. ನೆಕ್ಸ್ಟು ರಿಟರ್ನ್ ಗೂಡ್ಸ್ ಫ್ರಮ್ ಪಿಯೂಷ್ ಅಂತ ಇದೆ. ಸೇಲ್ಸ್ ರಿಟರ್ನ್ ಮಾಡಿದ್ದಾನೆ ಅಂತ ಕಂಟ್ರೋಲ್ F8 ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪಾರ್ಟಿ ನೇಮ್ ಬಂದು ಪಿಯೂಷ್. ಇಲ್ಲಿ ಸೇಲ್ಸ್ ರಿಟರ್ನ್ ಅಂತ ತಗೋಬೇಕಾಗುತ್ತೆ ನೀವು ಕ್ರೆಡಿಟ್ ನೋಟಲ್ಲಿ. ಸೇಲ್ಸ್ ರಿಟರ್ನ್ ಕೂಡ ಸೇಲ್ಸ್ನ ಒಂದು ಭಾಗ ಆದ್ದರಿಂದ ಸೇಲ್ಸ್ ಅಕೌಂಟಲ್ಲಿ ಬರೋದು. ಸೊ ಇಲ್ಲಿ ಗೂಡ್ಸು ಪಿಯೂಷ್ ಅನ್ನೋನು 5,000 ರೂಪಾಯಿ ಮೌಲ್ಯದ್ದು ಗೂಡ್ಸನ್ನು ರಿಟರ್ನ್ ಮಾಡಿದ್ದಾನೆ. ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಪಿಯೂಷ್ನಿಂದ ನಾವು ಕ್ಯಾಶ್ ರಿಸೀವ್ ಮಾಡ್ಕೊತಾ ಇದ್ದೀವಿ. ಸೊ ಇಲ್ಲಿ ಪಿಯೂಷನ್ನು ನೀವು ತಗೋಬೇಕಾಗುತ್ತೆ. ಸೊ ಪಿಯೂಷನ್ನು ತಗೊಂಡಾಗ ಅವನ ಅಮೌಂಟನ್ನು ಅಲ್ಲಿ ತೋರಿಸ್ತಾ ಇರುತ್ತೆ. ಎಷ್ಟು ತೋರಿಸ್ತಾ ಇದೆ? 1,50,000 ತೋರಿಸ್ತಾ ಇದೆ. ಆದರೆ ನಮಗೆ ಅವರಿಂದ ಬಂದಿದ್ದ ಹಣ ಎಷ್ಟು ಅಂದರೆ 1,00,000 ರೂಪೀಸು. ಸೊ ನಾನು ಇಲ್ಲಿ 1,00,000 ಮೆನ್ಷನ್ ಮಾಡ್ತೀನಿ. ಕೆಲವೊಂದು ಸತಿ 1,00,000 ಅಂತ ಇಲ್ಲ ಅಂದರೆ ಫುಲ್ ಅಮೌಂಟನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು. ನೆಕ್ಸ್ಟು ಕ್ಯಾಶ್ ಪೇಯ್ಡ್ ಟು ಅರೈಸ್ ಇಂಡಿಯಾಗೆ ಕ್ಯಾಶ್ ಪೇಯ್ಡ್ ಆಗ್ತಾ ಇದೆ. ಸೊ ಇಲ್ಲಿ ಕ್ಯಾಶ್ ತೊಗೊತೀನಿ ಅರೈಸ್ ಇಂಡಿಯಾ.
ಸೊ RIS ಇಂಡಿಯಾಗೆ ಎಷ್ಟು ಪೇ ಆಗ್ತಾ ಇದೆ ಅಂದರೆ 85,000 ನೆಕ್ಸ್ಟ್ ಪವರ್ ಬಿಲ್ ಪೇಯ್ಡ್. ಪವರ್ ಬಿಲ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಪವರ್ ಬಿಲ್ ಪೇಯ್ಡ್ ಆಗಿದೆ ಎಷ್ಟು ಅಂದರೆ 1,000. ನೆಕ್ಸ್ಟು ಡೆಪಾಸಿಟ್ ಕ್ಯಾಶ್ 5,000 ಇನ್ SBI ಬ್ಯಾಂಕ್. ಕ್ಯಾಶ್ ಟು ಬ್ಯಾಂಕ್ ಇದೆ, ಸೊ ನಾವು SBI ಬ್ಯಾಂಕಿಗೆ ಅಮೌಂಟ್ ಹಾಕ್ತಾ ಇದ್ದೀವಿ ಕ್ಯಾಶ್. ಕಾಂಟ್ರಾ ವೋಚರ್ ಇದು, ಸೊ ಕಾಂಟ್ರಾ ವೋಚರ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ 5,000. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಸುಚಿ ಟ್ರೇಡರ್ಸ್ ಅಂತ ಇದೆ. ಸೋಲ್ಡ್ ಗೂಡ್ಸ್ ಸೇಲ್ ಆಗಿ ಹೋಗಿದೆ ಯಾರಿಗೆ? ಸುಚಿ ಟ್ರೇಡರ್ಸ್ಗೆ ಕ್ರೆಡಿಟ್ ಮೂಲಕ ಅಂತ ಇದ್ದಾರೆ. ಸೊ ನಾನು ಶಾರ್ಟ್ಕಟ್ ಕೀ F8. ನೆಕ್ಸ್ಟ್ ಪಾರ್ಟಿ ನೇಮ್ ಬಂದು ಸುಚಿ ಟ್ರೇಡರ್ಸ್. ಸುಚಿ ಟ್ರೇಡರ್ಸ್ ಬಂದು ಸೆಂಡ್ರಿ ಡೇಟರ್. ನೆಕ್ಸ್ಟು ಯಾವ ಐಟಮ್ ಅಂದರೆ ಗೂಡ್ಸ್. ಯಾವ ಎಷ್ಟು ರೇಟ್ ಅಂದರೆ 1,35,000. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫಾರ್ ಪರ್ಸನಲ್ ಯೂಸ್ ಅಂತ ಇದೆ. ವಿಡ್ರಾನ ಮಾಡಿದರೆ ಪರ್ಸನಲ್ ಯೂಸಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಡ್ರಾಯಿಂಗ್ಸ್ ಅಂತ ಕೂಡ ಕರಿತೀವಿ. ಸೊ ಡ್ರಾಯಿಂಗ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ನೀವು ರಿಸಿಪ್ಟ್ ವೋಚರ್ ಕ್ಯಾಶು, ಇಲ್ಲಿ ಡ್ರಾಯಿಂಗ್ಸ್ ಬಂದು ಕ್ಯಾಪಿಟಲ್ ಅಕೌಂಟ್. ಎಷ್ಟು ಹಣ ಡ್ರಾ ಮಾಡಿದ್ದೀರಾ ನಿಮ್ಮ ಪರ್ಸನಲ್ ಯೂಸಿಗಾಗಿ? ಸೊ 5,000. ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್. ಇಂಡೈರೆಕ್ಟ್ ಇನ್ಕಮ್. ಸೊ ಎಷ್ಟು ಡೊನೇಷನ್ ಬಂದಿದೆ ಅಂದರೆ 20,000. ನೆಕ್ಸ್ಟು ಇಂಟರ್ನೆಟ್ ಬಿಲ್ ಪೇಯ್ಡ್. ಅಂಡರ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟು ರಿಸೀವ್ಡ್ ಲೋನ್ ಫ್ರಮ್ ಕೆನರಾ ಬ್ಯಾಂಕ್ ಅಂತ ಇದೆ. ರಿಸೀವ್ಡ್ ಲೋನ್ ಫ್ರಮ್ ಕೆನರಾ ಬ್ಯಾಂಕ್ ಅಂದರೆ ಕೆನರಾ ಬ್ಯಾಂಕಿಂದ ಲೋನನ್ನು ತೊಗೊಂಡಿದ್ದಾರೆ, ಬಟ್ ಆದರೆ ಅದು ಮುಂದೆ ಒಮ್ಮೆ ಕಟ್ಟಬೇಕಾಗತ್ತೆ, ಅದರಿಂದ ಇದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಲೋನ್ ಫ್ರಮ್ ಕೆನರಾ ಬ್ಯಾಂಕ್ ಅಂತ ತೊಗೊಂಡು ಲೋನ್ ಫ್ರಮ್, ಯಾಕಂದರೆ ಲೋನ್ ತೊಗೊಂಡ್ಮೇಲೆ ಅದು ಕಟ್ಟಲೇಬೇಕು. ಸೊ ಅದರಿಂದ ಇದು ಲೋನ್ ಆ್ಯಂಡ್ ಅಡ್ವಾನ್ಸ್ ಅಡಿಗಡೆ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಸೊ ಎಷ್ಟು ಹಣ ಅಂದರೆ 1,00,000. 2 ಅಂತ ಇದೆ. ಇಲ್ಲಿ ಏನನ್ನು ಇದು ಮಾಡಿದ್ದೀರಾ? ಲೋನ್ಸ್ ಬಂದು ಲೋನ್ ಲಯಬಿಲಿಟಿ. ಸೇವ್ ಮಾಡೋಣ. ಸೊ ನೆಕ್ಸ್ಟ್ ರಿಸೀವ್ಡ್ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ಟು ಪ್ರಣವ್ ಅಕೌಂಟ್ ಅಂತ ಇದೆ. ಸೇಲ್ ಆಗಿದೆ ಗೂಡ್ಸು ಪ್ರಣವ್ ಅಕೌಂಟಿಂದ. ಸೊ ಇಲ್ಲಿ ನಾವು ಪ್ರಣವ್ ಸೆಂಟ್ರಿ ಡೇಟರ್ಸ್. ಗೂಡ್ಸು ಸೊ ಎಷ್ಟಂದರೆ 95,450.
ನೆಕ್ಸ್ಟು ಕ್ಯಾಶ್ ರಿಸೀವ್ಡ್ ಫ್ರಮ್ ಪ್ರಣವ್ ಆನ್ ಅಕೌಂಟ್. ಎಷ್ಟು ಹಣ ರಿಸೀವ್ ಮಾಡ್ಕೊಂಡಿದ್ದೀರ ಅಂದರೆ 90,000. ಆಯಿತು. ನೆಕ್ಸ್ಟು ಪರ್ಚೇಸ್ ಗೂಡ್ಸ್ ಫ್ರಮ್ ಪ್ರಥಮ್ ಅಂತ ಇದೆ. ಸೊ ಇದಕ್ಕೆ ಪರ್ಚೇಸ್ ವೋಚರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಪಾರ್ಟಿ ನೇಮ್ ಬಂದು ಪ್ರಥಮ್ ಟ್ರೇಡರ್ಸ್. ಸೆಂಡ್ರಿ ಕ್ರೆಡಿಟರ್. ಸೊ ಎಷ್ಟು ಐಟಮನ್ನು ಇದು ಮಾಡಿದ್ದಾರೆ ಅಂದರೆ 75,000. ನೆಕ್ಸ್ಟು ಕ್ಯಾಶ್ ಪೇಯ್ಡ್ ಪ್ರಥಮ್ ಟ್ರೇಡರ್ಸ್ ಆನ್ ಅಕೌಂಟ್. ಎಷ್ಟು ಪೇಯ್ಡ್ ಮಾಡಿದ್ದಾರೆ ಅಂದರೆ 45,000. ನೆಕ್ಸ್ಟು ನಿಮಗೆ ಕ್ಯಾಶ್ ದ ಪೇಯ್ಡ್ ಪ್ರಥಮ್ ಟ್ರೇಡರ್ಸ್ ಆಯಿತು. ಸೊ ನೆಕ್ಸ್ಟು ಡೆಪಾಸಿಟ್ ಕ್ಯಾಶ್ 7,000 ಇನ್ SBI ಬ್ಯಾಂಕ್. ಡೆಪಾಸಿಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ SBI ಬ್ಯಾಂಕಿಗೆ ಏನನ್ನು ಡೆಪಾಸಿಟ್ ಮಾಡಿದ್ದಾರೆ? ಕ್ಯಾಶು. ಎಷ್ಟು ಡೆಪಾಸಿಟ್ ಆಗಿದೆ ಅಂದರೆ 7,000. ನೆಕ್ಸ್ಟು ಪರ್ಚೇಸ್ಡ್ ಬಿಲ್ಡಿಂಗ್. ಕ್ಯಾಶ್ ಕೊಟ್ಟು ಬಿಲ್ಡಿಂಗನ್ನು ಪರ್ಚೇಸ್ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ. ಬಿಲ್ಡಿಂಗ್ ಬಂದು ಫಿಕ್ಸ್ಡ್ ಅಸೆಟ್ಸು. $1 lakh ಅಮೌಂಟ್. ನೆಕ್ಸ್ಟು ರೆಂಟ್ ಪೇಯ್ಡ್ ಅಂತ ಇದೆ. ಪೇಮೆಂಟ್ ವೋಚರು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಆಯಿತು. ನೆಕ್ಸ್ಟ್ ಒಂದು ಪೇಯ್ಡ್ ಫಾರ್ ರಿಪೇರ್ ಆಫ್ ಮೆಷಿನರಿ ಅಂತ ಇದೆ. ರಿಪೇರ್ ಆಫ್ ಮೆಷಿನರಿಗೆ ಪೇಯ್ಡ್ ಮಾಡಿದ್ದಾರೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ರಿಪೇರ್ ಆಫ್ ಮೆಷಿನರಿ ಖರ್ಚು ಮಾಡಿದೆ ಅಂದರೆ 1,200. ಸ್ಯಾಲ್ರಿ ಡ್ಯೂ. ಸ್ಯಾಲ್ರಿ ಅನ್ನೋದು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಡ್ಯೂ ಇಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಅದಕ್ಕೆ ಜರ್ನಲ್ ವೋಚರನ್ನು ತೊಗೊಂಡು ಎಂಟ್ರಿ ಮಾಡ್ತಾ ಇದ್ದೀನಿ. ಸ್ಯಾಲರಿ ಡ್ಯೂ ಟು ಸ್ಯಾಲ್ರಿ ಅಂದರೆ ಕರೆಂಟ್ ಲಯಬಿಲಿಟಿ, ಮುಂದೆ ಕೊಡಬೇಕು ಹೊಣೆಗಾರಿಕೆ. ಅದರಿಂದ ಇದನ್ನ ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಎಂಟ್ರಿ ಮಾಡೋಣ. ಒಂದು 50,000. 2 ಅಂತ ಇದೆ ಇಲ್ಲಿ. 2 ಹಾಕಿ ಏನಕ್ಕಾಗಿ ಇದು ಮಾಡಿದ್ದಾರೆ? ಸ್ಯಾಲರಿ. ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಮುಂದೆ ಕೊಡಬೇಕು, ಖರ್ಚಾಗುತ್ತೆ. ಈಗ ಈ ರೀತಿ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಎಂಟ್ರಿ ಆದಮೇಲೆ ರಿಪೋರ್ಟ್ಸ್ಗಳನ್ನು ಚೆಕ್ ಮಾಡಬೇಕಾಗುತ್ತೆ. ಫೈನಲ್ ಅಕೌಂಟ್ಸ್ ರಿಪೋರ್ಟ್ ಅಂತ. ಫೈನಲ್ ಅಕೌಂಟ್ಸ್ ರಿಪೋರ್ಟಲ್ಲಿ ಮೊದಲನೇದಾಗಿ ಬ್ಯಾಲೆನ್ಸ್ ಶೀಟ್. RTF ಅನ್ನು ಪ್ರೆಸ್ ಮಾಡಿ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿ. ನೆಕ್ಸ್ಟ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೋಡಿ ಇಲ್ಲಿ ಗ್ರಾಸ್ ಲಾಸು, ನೆಟ್ ಪ್ರಾಫಿಟ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ರಿಪೋರ್ಟಲ್ಲಿ. ನೆಕ್ಸ್ಟ್ ರೇಷಿಯೋ ಅನಾಲಿಸಿಸ್, ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ ರಿಪೋರ್ಟನ್ನು ಇದು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇರುತ್ತೆ. ನೆಕ್ಸ್ಟು ಡಿಸ್ಪ್ಲೇ ಒಳಗೆ ಟ್ರಯಲ್ ಬ್ಯಾಲೆನ್ಸ್ ನೋಡಿ, ಟ್ರಯಲ್ ಬ್ಯಾಲೆನ್ಸು. ಅದಾದಮೇಲೆ ಡೇ ಬುಕ್, ಡೇ ಟು ಡೇ ಟ್ರಾನ್ಸಾಕ್ಷನ್ ಬುಕ್ ಅಂತ ಹೇಳ್ತಾರೆ. ಒರಿಜಿನಲ್ ರೆಕಾರ್ಡ್ ಆಫ್ ಬುಕ್, ದಿನನಿತ್ಯ ಟ್ರಾನ್ಸಾಕ್ಷನನ್ನು ನೀವು ಇಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಅಕೌಂಟ್ಸ್ ಬುಕ್ ಒಳಗಡೆ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್.
ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಬುಕ್ಗಳನ್ನು ನೋಡಲಿಕ್ಕೆ. ನೆಕ್ಸ್ಟು ಸೇಲ್ಸ್ ರಿಜಿಸ್ಟರ್ಡ್, ಪರ್ಚೇಸ್ ರಿಜಿಸ್ಟರ್, ಜರ್ನಲ್ ರಿಜಿಸ್ಟರ್ಡ್ ಅಂತ ಹೇಳ್ತೀವಿ. ಇದು ನಿಮಗೆ ಸೇಲ್ಸ್, ಪರ್ಚೇಸು ಮತ್ತು ಕ್ರೆಡಿಟ್ ನೋಟ್, ಡೆಬಿಟ್ ನೋಟು, ಜರ್ನಲ್ ವಚರಿ ಹಾಕಿದ ರಿಪೋರ್ಟನ್ನು ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟು ಸ್ಟೇಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ಔಟ್ಸ್ಟ್ಯಾಂಡಿಂಗಲ್ಲಿ ರಿಸೀವೇಬಲ್ ಮತ್ತು ಪೇಯೇಬಲ್ ರಿಪೋರ್ಟನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅದೇ ಆದ ನಂತರ ಇನ್ವೆಂಟ್ರಿ ಬುಕ್ಸ್ ಒಳಗಡೆ ನಿಮಗೆ ಮೂಮೆಂಟ್ ಆಫ್ ಅನಾಲಿಸಿಸ್ ಒಳಗೆ ಸ್ಟಾಕ್ ಗ್ರೂಪ್ ಅನಾಲಿಸಿಸ್ ಒಳಗಡೆ ಬೈಯರ್ ಆ್ಯಂಡ್ ಸಪ್ಲೈಯರ್ ರಿಪೋರ್ಟ್ಸನ್ನು ನೀವು ತೆಗೋಬೇಕು. ಬೈಯರ್ ಆ್ಯಂಡ್ ಸಪ್ಲೈಯರ್ ರಿಪೋರ್ಟ್ಸ್. ಅದಾದಮೇಲೆ ಸ್ಟೇಟ್ಮೆಂಟ್ ಆಫ್ ಇನ್ವೆಂಟ್ರಿಯಲ್ಲಿ ಸ್ಟಾಕ್ ಕ್ವೇರಿಗಳನ್ನು ಎಂಟ್ರಿ ಮಾಡ್ಕೋಬೋದು. ಕ್ಯಾಶ್ ಆ್ಯಂಡ್ ಫಂಡ್ ಫ್ಲೋ. ನೋಡಿ, ಕ್ಯಾಶ್ ಫ್ಲೋ ಪ್ರೊಜೆಕ್ಷನ್, ಪೇಮೆಂಟ್ಸ್ ಆ್ಯಂಡ್ ರಿಸಿಪ್ಟ್ಸ್. ಸೊ ಇದು ಲಾಂಗ್ ವಿಡಿಯೋ ಆದ್ದರಿಂದ ಪ್ರೈಮನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.